ಬಿಗ್ ಬಾಸ್ 12ರ ಹಂಗಾಮ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಇಂದು ಫೈನಲ್ ಕೂಡ ನಡೀತಾ ಇದೆ. ಹೀಗಾಗಿ ನೆಚ್ಚಿನ ಅಭಿಮಾನಿಗಳು, ಆಯಾ ಕಂಟೆಸ್ಟ್ನ ಅಭಿಮಾನಿಗಳು ಕೂಡ ಫ್ಲೆಕ್ಸನ್ನು ಹಾಕೋ ಮೂಲಕ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಡದಿಯ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜಾಲಿವುಡ್ ಸ್ಟುಡಿಯೋ ಒಳಗಡೆ ನಡೀತಾ ಇರ್ತಕ್ಕಂಥ ಬಿಗ್ ಬಾಸ್ ಸೀಸನ್ ಏನಿದೆ, ಈ ಒಂದು ಬಿಗ್ ಬಾಸ್ ಸೀಸನ್ನು ಇವತ್ತು ಕಡೆಯ ದಿನ ಆಗಿರ್ತಕ್ಕಂಥದ್ದು. ಹೀಗಾಗಿ ಫೈನಲ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದರೆ, ಒಂದು ಕಡೆ ನನ್ನ ನೆಚ್ಚಿನ ನಟ ಗೆಲ್ತಾನೆ ಅನ್ನೋದು ಕೂಡ ಇಲ್ಲಿ ಈಗಾಗಲೇ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಇಂದು ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಇಲ್ಲಿ ಸದ್ಯ ಈ ಒಂದು ಜಾಲಿವುಡ್ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಫ್ಲೆಕ್ಸಾಗೆ ಬಂಟಿಂಗ್ಸ್ಗಳನ್ನು ಹಾಕೋ ಮೂಲಕ ತಮ್ಮ ನೆಚ್ಚಿನ ನಟನ ಅಭಿಮಾನವನ್ನು ಕೂಡ ಮೆರಿತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಮಂದಿ ಕೂಡ ಈ ಒಂದು ಜಾಗದಲ್ಲಿ ನೆರೆದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಇಲ್ಲಿ ಗಿಲ್ಲಿಯ ನೆಚ್ಚಿನ ನಟರು ಕೂಡ ಸಾಕಷ್ಟು ಮಂದಿ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ನಾನೀಗ ಮಾತನಾಡ್ಸಿ ಹೋಗ್ತೀನಿ. ಸರ್, ಇವಾಗ ಯಾರು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾರು ಗೆಲ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ? ನನಗೆ ನನ್ನ ನೆಚ್ಚಿನ ನಟ ಆದಂಥ ಗಿಲ್ಲಿ ಅವರಿಗೆ ನಾನು 100% ಒಪ್ಪಿಗೆಯನ್ನು ಕೊಡ್ತಾ ಇದ್ದೀನಿ. ನಾನು ಹಾಸನ ಜಿಲ್ಲೆಯಿಂದ ಬರ್ತಾ ಇದ್ದೇನೆ. ಹಾಸನ ಜಿಲ್ಲೆಯಿಂದ ಬಂದು ನಾನು ಮಾತನಾಡ್ತಾ ಇದ್ದೇನೆ. 100% ಗಿಲ್ಲಿ ಅವರೇ ನಂಗೆ ವಿನ್ ಆಗ್ತಾರೆ ಅಂತ ನಾನು ಡೆಫಿನೆಟಾಗಿ ಹೇಳ್ತೀನಿ. ಸರ್, ಈ ಬಾರಿಯ ಸಾಕಷ್ಟು ಅತಿ ಹೆಚ್ಚು ಮತಗಳನ್ನ ಕೂಡ ಪಡೆದಿದ್ದಾರೆ ಅನ್ನೋದು ಒಂದು ಸಾಕಷ್ಟು ನಿರೀಕ್ಷೆ ಇದೆ. ಯಾರು ಗೆಲ್ತಾರೆ, ನಿಮ್ಗೆ ಯಾರು ಗೆಲ್ಲಬೇಕು ಅನ್ನೋ ಒಂದು ನಿರೀಕ್ಷೆ? ಸರ್, ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿನೇ ಗೆದ್ದೇ ಗೆಲ್ತಾರೆ. ಅವ್ರು ಪಳಾಕಾರ್ ಗಿಲ್ಲಿ, ಸಕಲಾಕಲ ವಲ್ಲಭ, ಮಂಡ್ಯ ನಾಡು, ನಮ್ಮ ಹಳ್ಳಿ ಹುಡುಗ ಗೆದ್ದೇ ಗೆಲ್ಲಬೇಕು. ಅವನೇ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಯಾವ ಒಂದು ನಿರೀಕ್ಷೆನ ಇಟ್ಕೊಂಡು ಗಿಲ್ಲಿ ಗೆಲ್ತಾನೆ ಅನ್ನೋ ಒಂದು ಸರ್, ನಾವು ಈಗಿನ ಕಾಲದಲ್ಲಿ ಜಾಸ್ತಿ ನಂಬೋದೇ ನಾವು ಇನ್ಸ್ಟಾಗ್ರಾಮಲ್ಲಿ ಸರ್. ಅವ್ರು ಬಂದಾಗ ನೀವು ನಂಬ್ತೀರಾ ಬಿಡ್ತೀರಾ, 1,10,000 ಅವ್ರಿಗೆ ಫಾಲೋವರ್ಸ್ ಇದ್ದಿದ್ದು. ಈಗ 15 ಮಿಲಿಯನ್ನು 1.5 ಮಿಲಿಯನ್ನು ಅವ್ರು 6 ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. 10 ಲಕ್ಷ 15 ಲಕ್ಷ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರು ಅಷ್ಟು ಜನನೂ ಓಟ್ ಹಾಕಿದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಯಾಕೆಂದರೆ ನಿಮಗೆ ಈ ಓಟ್ ಹಾಕೋರು ಯಾರು, ಮೊಬೈಲ್ ಇರೋರು ಯಾರು, 15 ಜನ ಫಾಲೋವರ್ಸ್ ಆಗಿರೋರು ಯಾರು, ಮೊಬೈಲ್ ಇರೋರೆ. ಓಟ್ ಹಾಕೋದು ಸೇಮ್ ಅವರೇನೆ, 100 ಓಟ್. ಅದರಿಂದನೇ ನಿಮಗೆ ಆ ಫಾಲೋವರ್ಸ್ ಜಾಸ್ತಿ ಆಗಿರೋದಕ್ಕೆ 37 ಕೋಟಿ ಅಡ್ವಾನ್ಸು ವೋಟಿಂಗ್ ಆಗಿರೋದು. ಇದರಿಂದ ಕನ್ಫರ್ಮಾಗಿ ಅವರೇನೆ ಸರ್. ಇವತ್ತು 10 ಗಂಟೆ ತನಕ ಆಗಿದೆ, ಲಾಸ್ಟ್ ಎಂಡಿಂಗು. ಮೊನ್ನೆ ತನಕ ಪೆಂಡಿಂಗ್ ಇದೆ ಹೇಳಿದ್ನಲ್ಲ. ಈಗ ಸರ್ ಈ 10 ಗಂಟೆ ಮುಗಿದಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ನೋಡೋಣ ಎಷ್ಟು ಆಗ್ಬೋದು. ನಮ್ಮ ಪ್ರಕಾರ ಒಂದು 50 ಕೋಟಿ ರೀಚ್ ಆಗ್ತಾರೆ. ಬಟ್ ಅದು ಗಿಲ್ಲಿನೇ ಆಗ್ತಾರೆ ಅಂತ ನಮಗೆ ನಂಬಿಕೆ ಸರ್. ನಮ್ಮ ಹಳ್ಳಿ ಹುಡುಗ, ನಮ್ಮ ಮಂಡ್ಯ ಹುಡುಗರು ಗೆಲ್ಲಿ ಅಂತ ಸರ್ ನಮ್ಗೆ ಅದು ಬಾರಿ ಅಷ್ಟೇ. ಏನೋ ಇಲ್ಲಿ ಗಿಲ್ಲಿಯ ಅಭಿಮಾನಿಗಳು ಸಾಕಷ್ಟು ಕಾತುರದಿಂದ ಇವತ್ತು ಗೆದ್ದು ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ಬಿಡದಿ.